ನಮಸ್ತೆ. ನಾನು ಈ ದಿನ ತುಲಾ ರಾಶಿ ಬಗ್ಗೆ ಹೇಳುತ್ತೇನೆ. ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಲಾ ರಾಶಿ ಅಂದರೆ ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 23ರವರೆಗೆ ಹುಟ್ಟಿರುವವರು, ಅಥವಾ ರಾ, ರೀ, ರೂ, ರು, ತು, ತಾ, ತಿ, ಶ್ರೀ ಅಥವಾ ಪ್ರ ಈ ಅಕ್ಷರಗಳಲ್ಲಿದ್ದವರು ತುಲಾ ರಾಶಿಯವರಾಗಿರ್ತಾರೆ. ಇದಕ್ಕೆ ಪ್ರಭಾವಿ ಗ್ರಹ ಶುಕ್ರ, ಮೂಲಧಾತು ವಾಯು, ಗುಣಲಕ್ಷಣ ಪುರುಷ ಲಕ್ಷಣ, ದಿಕ್ಕು ಶುಭ ಇರುವುದು ಪಶ್ಚಿಮ ಮತ್ತು ಉತ್ತರ, ಅದೃಷ್ಟ ಬಣ್ಣ ಹಸಿರು, ಬಿಳಿ, ಬೂದಿ ಬಣ್ಣ. ಹರಳುಗಳು ಕೈಗೆ ಹಾಕುವುದು ಅದೃಷ್ಟದ್ದು ಅಂದರೆ ವಜ್ರ ಮತ್ತು ಮುತ್ತು ಹಾಕಬಹುದು. ಶುಭ ದಿನ ಅವರಿಗೆ ಶುಕ್ರವಾರ ಒಳ್ಳೆಯದು. ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಶುಕ್ರವಾರ, ಸೋಮವಾರ, ಬುಧವಾರ ಮತ್ತು ಶನಿವಾರ ಮಾಡ್ಬೋದು. ಅದೃಷ್ಟ ಸಂಖ್ಯೆ 2, 4, 5, 6, 8. ಇವರು ಯಾವಾಗಲೂ ಸುಂದರವಾಗಿ ಕಾಣಿಸಲು, ಆಕರ್ಷಕವಾಗಿ ಕಾಣಿಸಲು ಇಷ್ಟಪಡ್ತಾರೆ. ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚು, ಅಂದರೆ ದೇವ್ರ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಅಧ್ಯಾತ್ಮ ಇದ್ರ ಬಗ್ಗೆಯೂ ಇಂಟ್ರೆಸ್ಟ್ ಇರುತ್ತೆ. ಏನಾದರೂ ಕೆಲಸ ಮಾಡಲು ಅವರಿಗೆ ನಿಶ್ಚಯ ಮಾಡಿದರೆ ಅದನ್ನು ಮುಗಿಯೋವರೆಗೂ ಬಿಡುವುದಿಲ್ಲ. ಆಕಸ್ಮಿಕವಾಗಿ ನಷ್ಟ, ತೊಂದರೆ ಆಗುತ್ತೆ, ಆದರೆ ಇವರು ಪ್ರಯತ್ನ ಪಟ್ಟು ಜಯ ಸಾಧನೆ ಮಾಡುತ್ತಾರೆ. ಸಿಟ್ಟು ಸ್ವಲ್ಪ ಹೆಚ್ಚೇ ಇರುತ್ತೆ, ಆದರೂ ಅದನ್ನು ನಿಯಂತ್ರಿಸಿಕೊಳ್ತಾರೆ. ಅವರಿಗೆ ಸಂಗೀತ, ಕಲೆ, ಪೇಂಟಿಂಗು, ರಾಜಕೀಯ ಅಥವಾ ವ್ಯವಸಾಯ, ತೋಟಗಾರಿಕೆ ಇದನ್ನು ಮಾಡಿದ್ರೆ ಒಳ್ಳೆಯದಾಗುತ್ತದೆ. ಇವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರುತ್ತದೆ. ಶುಗರ್, BP ಬರಬಹುದು, ಅಥವಾ ಗರ್ಭಕೋಶ ಸಮಸ್ಯೆ ಬರಬಹುದು, ಕಿಡ್ನಿ ಪ್ರಾಬ್ಲಮ್ ಬರಬಹುದು. ಸ್ವಲ್ಪ ಕುಡಿತ ಏನೋ ಅಭ್ಯಾಸ ಇದ್ದರೆ ಬಿಟ್ಟು ಬಿಡುವುದು ಒಳ್ಳೆಯದು. ರಕ್ತಹೀನತೆ, ಪೈಲ್ಸು, ಬೆನ್ನು ನೋವು, ಅಪೆಂಡಿಕ್ಸು ಬರಬಹುದು. ಇವರು ಸ್ವಲ್ಪ ದೇವಿಯ ಆರಾಧನೆ ಮಾಡಿದ್ರೆ ಒಳ್ಳೆಯದು. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಇದನ್ನು ಒಂದು 48 ಸತಿ ಅಥವಾ 108 ಸಲ ಜಪಿಸುತ್ತಿದ್ದರೆ ಒಳ್ಳೆಯದಾಗುತ್ತದೆ. ಇವರಿಗೆ ಮಾನಸಿಕ ಸಂತೋಷಕ್ಕೆ ಫ್ರೆಂಡ್ಸು, ಸ್ನೇಹಿತರ ಅಗತ್ಯ ಇರುತ್ತದೆ. ಇವರು ಉದಾರಿಗಳು, ಅಂದರೆ ಫ್ರೆಂಡ್ಸನ್ನ ಚೆನ್ನಾಗಿ ನೋಡ್ಕೋತಾರೆ, ಅವರಿಗೆ ಹೆಲ್ಪ್ ಮಾಡೋ ನೇಚರು ಇರುತ್ತದೆ. ಇವರಿಗೆ ಆಹಾರದಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿ ಇರಬೇಕು, ಆಗ ಇವರಿಗೆ ಆರೋಗ್ಯ ಸಮಸ್ಯೆ ಬರುವುದಿಲ್ಲ. ಇವರಿಗೆ ಜೀವನದ ಮಧ್ಯಕಾಲದಲ್ಲಿ ಅದೃಷ್ಟ ಒಲಿಯುತ್ತದೆ, ಆಮೇಲೆ ಇವರ ಜೀವನದಲ್ಲಿ ಎಲ್ಲ ಸಕ್ಸಸ್ ಕಾಣುತ್ತಾರೆ.